ಮೊದಲನೇದಾಗಿ ನಮ್ಮ ಹಿರಿಯೂರು ಪೂರ್ಣಿಮಾ ಶ್ರೀನಿವಾಸ್ ಮೇಡಮ್ ಅವರ ಹಸ್ಬೆಂಡು ಶ್ರೀನಿವಾಸಣ್ಣವರು ಈ ಮೊನ್ನೆ ಒಂದು ವಿಧಾನಸಭಾ ಪರಿಷತ್ತಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಅವರು ಗೆಲುವು ಸಾಧಿಸಿದ್ದಾರೆ. ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಇದೇ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷ MLC ಆಗಿರೋದು ಈ ಭಾಗದಲ್ಲಿ ಏನು ಹೇಳ್ತೀರಿ ಸರ್? ಅದು ಶ್ರೀನಿವಾಸ್ ಸರ್ ಅವರ ಖಾತೆ ಓಪನ್ ಮಾಡಿದ್ದಾರೆ. ಮೊದಲು ಪೂರ್ಣಿಮಾ ಮೇಡಮ್ ಅವ್ರು ನಿಮ್ಗೆ ಗೊತ್ತಿರೋ ಥರ BJPಯಲ್ಲಿದ್ದವರು. ನಮ್ಮ DK ಶಿವಕುಮಾರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮೊನ್ನೆ ತಾನೇ ಕಾಂಗ್ರೆಸ್ ಸೇರ್ಪಡೆ ಇದ್ದಾರೆ. ಭಾಳ ಸಂತೋಷ ಆಗ್ತಿದೆ. ಪೂರ್ಣಿಮಾ ಶ್ರೀನಿವಾಸ್ ಅವರ ಒಂದು ಮನೆಯವರು ನಮ್ಮ ಪಾರ್ಟಿಗೆ ಬಂದಿರೋದೇ ಭಾಳ ಒಂದು ಹೆಮ್ಮೆ ಪಡುವಂಥ ವಿಷಯ. ಶ್ರೀನಿವಾಸಣ್ಣವರು ಸತತ 5 ವರ್ಷಗಳಿಂದಲೂ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾರೆ, ಕ್ಷೇತ್ರದ ಜನತೆ ಇರ್ಬೋದು ಅಂತ ಹೇಳಿ ನಾನು ಭಾಳ ನಂಬಿಕೆ ಇಟ್ಟಿದ್ದೀನಿ. ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಭರವಸೆ ಇಟ್ಟಿದ್ದೀನಿ. ನಿಮ್ಮ ಬೇಡಿಕೆ ಏನಾದ್ರು ಇಟ್ಟಿದ್ದೀರಾ ಸರ್? ಬೇಡಿಕೆಯನ್ನೆಲ್ಲ ಪಕ್ಷದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿ ಒಂದು ಬರುವಂಥ ಸಾರ್ವಜನಿಕರು ಏನಿದ್ದಾರೋ ಮತದಾರರು ಒಂದು ಒಳ್ಳೆಯ ಸೇವೆ ಮಾಡುವಂಥ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅಂತ ಬೇಡಿಕೆ ಇಟ್ಟಿದ್ದೀನಿ. ಬೇರೆ ಇನ್ನೇನಿಲ್ಲ. ನಾನು ದಾವಣಗೆರೆ ಮತ್ತು ಚಿತ್ರದುರ್ಗ ಅಲ್ಲೂ ಕೂಡ ಅವರ ಪರವಾಗಿ ಒಂದು ಪ್ರಚಾರವನ್ನು ಮಾಡಿದ್ದೀನಿ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಶಾಮನೂರು ಅವ್ರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಪರವಾಗಿ ಮತ್ತು ನಮ್ಮ ಹಾಸನ ಶ್ರೇಯಸ್ ಪಟೇಲ್ ಅವ್ರ ಪರವಾಗಿ, ಚಿಕ್ಕೋಡಿ ಪ್ರಿಯಾಂಕ ಜಾರಕಿಹೊಳಿ ಪರವಾಗಿ ಮತಯಾಚನೆ ಮಾಡಿದ್ದೀವಿ. ಬಟ್ ಶ್ರೀನಿವಾಸಣ್ಣವರ ಒಂದು ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಿದ್ದಂಥ ನಾನು ಕೂಡ ಅವ್ರ ಪರವಾಗಿ ಪ್ರಚಾರ ಮಾಡಿ ಇದು ಭಾಳ ಒಂದು ಅಭೂತಪೂರ್ವ ಸಂತೋಷ ಆಗ್ತಿದೆ ಅವರು ಒಂದು ಗೆಲುವು ಸಾಧಿಸಿರೋದು. ಓಕೆ ಸರ್, ಥ್ಯಾಂಕ್ ಯು. ನಾವು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಹಾಕಿರುವಂಥ DT ಶ್ರೀನಿವಾಸಣ್ಣವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೋಸ್ಕರ ಶಿಡ್ಲಘಟ್ಟ ನಗರದಿಂದ ಬಂದಿದ್ದೀವಿ ನಾವು. ಅವ್ರು ಗೆದ್ದಿರೋದು ಶಿಕ್ಷಕರಿಗೆ ತುಂಬ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಸರ್ಕಾರ ನಮ್ಮದಿದೆ. ಒಳ್ಳೆಯ ಯೋಗ್ಯರಿಗೆ, ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ ಶಿಕ್ಷಕರು ಮತ ಕೊಟ್ಟಿದ್ದಾರೆ. ಎಲ್ಲ ಶಿಕ್ಷಕರೊಂದಕ್ಕೂ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ DT ಶ್ರೀನಿವಾಸಣ್ಣವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ನಾರಾಯಣ ರೆಡ್ಡಿ ಅಂತ ಚಿಂತಾಮಣಿಯಿಂದ ಬಂದಿದ್ದೇವೆ, ಮಾಜಿ ನೌಕರ ಸಂಘದ ಅಧ್ಯಕ್ಷರು. ಆಮೇಲೆ ಹಾಗೆಯೇ ನಮ್ಮ DT ಶ್ರೀನಿವಾಸ್ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿ ಜಯಶೀಲರಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಅವರು ನಮ್ಮ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಅವ್ರ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೀವಿ. ಆಮೇಲೆ ಸರ್ಕಾರಿ ನೌಕರರಿಗೆ ಈ ಏಡೆಡ್ ಸ್ಕೂಲು ಮತ್ತು ಸರ್ಕಾರಿ ನೌಕರರಿಗೆ ಏನಾಗಿದೆ ಅಂದರೆ ಹೊಸದಾಗಿ 2006ರಿಂದ ಈಚೆಗೆ NPS ಸ್ಕೀಮ್ ಅಂತ ತಂದಿದ್ದಾರೆ. ಅದರಿಂದ ನೌಕರರಿಗೆ ತುಂಬ ತೊಂದರೆ ಆಗಿದೆ. ಸರ್ಕಾರದ ಮಟ್ಟದಲ್ಲಿ ನಮ್ಮ MLC ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ MLC ಶ್ರೀನಿವಾಸ್ ಸರ್ ಅವರು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿಬಿಟ್ಟು ರದ್ದು ಮಾಡಿಸಿದ್ರೆ ಸುಮಾರು ಸರ್ಕಾರಿ ನೌಕರರು ತುಂಬ ರಿಟೈರ್ಡ್ ಆದಾಗ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯತೆಗಳುಂಟು. ಅದರಿಂದ ಎಲ್ಲ ಭರವಸೆಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ DT ಶ್ರೀನಿವಾಸು ಮತ್ತು ಅವರ ಸಂಗಡ ಮತ್ತು ನಾವು ಚಿಂತಾಮಣಿ ತಾಲೂಕಿನಲ್ಲಿ ಒಳ್ಳೆ ಒಂದು ಬಹುಮತ ಬಂದಿದ್ದು 1054 ಮತ ನಮ್ಮದು ತಾಲೂಕಿನಲ್ಲಿ. ಅದು 99% ನಮ್ಮ DT ಶ್ರೀನಿವಾಸ್ ಅವ್ರಿಗೆ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಅವರು ಮತ್ತು ನಮ್ಮ ಎಲ್ಲ ವರ್ಗದವರು ಎಲ್ಲ ಕೆಲಸ ಮಾಡಿ ಒಳ್ಳೆಯ ಬಹುಮತಗಳನ್ನು ತಂದುಕೊಟ್ಟಿದ್ವಿ. ಇವತ್ತು ಅವರು ಗೆದ್ದಿರೋದಕ್ಕೋಸ್ಕರ ನಾವೆಲ್ಲ ಸಂತೋಷಪಟ್ಟು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಚಿಂತಾಮಣಿ ತಾಲೂಕಿನ ಶಿಕ್ಷಕ ವೃಂದದವರು ಮತ್ತು ಎಲ್ಲ ನಮ್ಮ ಪಕ್ಷದ MC ಸುಧಾಕರ್ ಕಾರ್ಯಕರ್ತರು ಮತ್ತು ಎಲ್ಲ ಸೇರಿ ಇವತ್ತು ಇಲ್ಲಿ ಬಂದಿದ್ದೀವಿ. ಅವ್ರು ಧನ್ಯವಾದಗಳನ್ನು ಹೇಳುತ್ತಾ ತುಂಬ ಸಂತೋಷದಿಂದ ನಮಗೆ ಆನಂದವಾಗಿದೆ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಇದನ್ನು ಸಲ್ಲಿಸಿದ್ವಿ. ನನ್ನ ಹೆಸರು ಮಂಜುನಾಥ್ ಆರ್, ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಾಹಿತ್ಯ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾನು ನಮ್ಮ ಎಲ್ಲ ಚಿಂತಾಮಣಿ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಮೊದಲಿಗೆ ನಾನು DT ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಮಾರು 18 ವರ್ಷಗಳಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ ಒಂದು ಪ್ರೌಢಶಾಲೆಯಲ್ಲಿ. ಯಾಕೆಂದರೆ ಈ ಬಡ್ತಿ ಶಿಕ್ಷಕರು ಇರ್ಬೋದು, ಅವ್ರದ್ದು ಟೈಮ್ ಬಾಂಡ್, ಅದೇ ರೀತಿ ಒಂದು NPS ಇದರ ಬಗ್ಗೆ ಸಾಕಷ್ಟು ನಾವು ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇದ್ವಿ. ಇದರ ಪರವಾಗಿ ನಾವು ಅಣ್ಣನವ್ರನ್ನ ಕೇಳ್ಕೊಂಡಾಗ ಅವರು ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅಂತ ನಮಗೆ ಭರವಸೆ ನೀಡಿದ್ದಾರೆ. ಯಾಕೆಂದರೆ ಇವತ್ತು ನಾವು ಬಡ್ತಿ ಶಿಕ್ಷಕರು ಸಮಸ್ಯೆಗಳನ್ನು ತುಂಬ ಎದುರಿಸ್ತಾ ಇದ್ವಿ. ನಮಗೆ ಈಗ ಸುಮಾರು 15 ವರ್ಷ, 20 ವರ್ಷ, 25 ವರ್ಷದ ಒಂದು ಟೈಮ್ ಬಾಂಡ್ ನಮಗೆ ಸಿಗ್ತಾ ಇಲ್ಲ. ಸರ್ಕಾರ ನಮ್ಗೆ ಬಡ್ತಿ ನೀಡಿ ಈಗ ನಮಗೆ ಪ್ರೈಮರಿ ಶಾಲಾ ಶಿಕ್ಷಕರಿಗೂ ನಮಗೂ ಸಾಕಷ್ಟು ವ್ಯತ್ಯಾಸ ಇದೆ, ಸಂಬಳದಲ್ಲೇ ವ್ಯತ್ಯಾಸ ಇದೆ. ಆದ್ದರಿಂದ ಈ ಒಂದು ಸಮಸ್ಯೆಗಳು ತುಂಬ ಇದೆ. ಅದನ್ನು ಬಗೆಹರಿಸ್ಬೇಕಂತ ನಾವು ಅಣ್ಣನವ್ರು ಕೇಳ್ಕೊಂಡಿದ್ದೀವಿ. ಆದ್ದರಿಂದ ಅಂಥ ಒಂದು ಸಮಸ್ಯೆಗಳು ನಮಗೆ ಬಗೆಹರಿಯುತ್ತೆ ಅನ್ನುವಂಥ ಒಂದು ವಿಶ್ವಾಸ, ಆಶ್ವಾಸನೆ ಕೂಡ ನಮಗೆ ಅವರು ನೀಡಿದ್ದಾರೆ ಅಂತ ಹೇಳ್ತಾ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.